ಮಾಡ್ಕೊಂತಿಲ್ಲ ಅದೇನು ಆಡ್ಬೇಕಂತ ಅಪ್ಪ ಅಮ್ಮ ಹೊಳಗು ಅದ್ರಿಂದ ಇದೊಂದು ಕಾಲು ತಿಂದ್ಬಿಡು. ಕಾಲು ಬೇಡ ಇದೊಂದು ನಾ ಬ್ಯಾಗ್ ತರಲಿಲ್ಲ, ಯಾರು ಬ್ಯಾಗ್ ತನ್ನೋದಿದ್ರೆ ಆಯ್ಕೊಂಡು ಅವ್ರು ಕಟ್ಟಿ ಕೊಡ್ತಾರೆ ಅಂಥದ್ದು ಪ್ರಾಬ್ಲಮ್ ಆಗಿ ನಾನು ಈಚೆ ಕಡೆ ಬರ್ತಿದ್ದೆ. ಇದು ಮತ್ತೆಲ್ಲ ಲಾಕರ್ ಮಾತ್ರ ಅರದು ದುಡ್ಡಿಸ್ತನ್ಕೇನ್ಬಿಡಿ. ಫ್ಯಾಮಿಲಿ ಮೆಂಬರ್ಸ್ ಅನ್ನೋಷ್ಟ್ರ ಮಟ್ಟಿಗೆ ನಾ ಹಚ್ಕೊಂಡಿದ್ದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದೆ ಎಲ್ಲ? ಅಲ್ಲಿ ಮಾರ್ಕೆಟಿಗೆಲ್ಲ ಹೋಗಿ ಫ್ರೂಟ್ಸ್ ಎಲ್ಲ ತಗೊಂಡು ಬಂದೆ. ಸಾಕಾಯ್ತು, ಬಿಸಿಲು ಹೊರಗಡೆ ತುಂಬ ಬಿಸಿಲು. ನಿಮ್ಮ ಮನೆಗಳಲ್ಲಿ ಹೆಂಗೆ ತತ್ರ ನಂಗೆ ಗೊತ್ತಿಲ್ಲ. ನಮ್ಮ ಮನೆಗಂತೂ ಇಷ್ಟು ಫ್ರೂಟ್ಸ್ ತಂದರೆ ಇದು ಬೇಕಾದ್ರೆ 2 ದಿವಸದಲ್ಲೇ ಖಾಲಿ ಆಯ್ತು. ಮಕ್ಕಳು ಬರೀ ಹಣ್ಣು ಜಾಸ್ತಿ. ಸೊ ನಾನು 2 kg ಆರೆಂಜ್, 1.5 kg ಮಾವಿನ ಹಣ್ಣು, ಇದು ಒಳ್ಳೆ ಇರತ್ತೆ ಈ ಮಾವಿನ ಹಣ್ಣು. ಸೊ ಕಮ್ಮಿ ತಿಂಡಿ ಅಂತ ಕೇಂತ ಇರ್ತಾರಲ್ಲ, ಆಗ ಸ್ವಲ್ಪ ಇದು ಕೊಟ್ಟು ಎಂಗೇಜ್ ಮಾಡೋದು. ಯಾರು ಕೇಂದ್ರ ಹೊರಗಡೆದೆಲ್ಲ ತಿಂಡಿ. ಈಗ ಎಂತ ಹೇಳ್ತಾರೆ ಅಂದರೆ ಈ ಫ್ರೂಟ್ಸು ತಿನ್ಕಾಗ ಅಂತಾರಲ್ಲ, ಬಟ್ ಫ್ರೂಟ್ಸ್ ಯಾವ ಫ್ರೂಟ್ಸ್ ಯಾರು ಚಂದ ಮಾಡಿ ತೊಳೆದು ತಿನ್ಕ. ನಾನೀಗ ಇಲ್ಲಿ ತೊಳಿಲಿಲ್ಲ, ಇನ್ನು ಹಾಕಿಡ್ತಿದ್ದೆ. ನಂಗೆ ತೊಳೋಕ್ಕೆ ಸಾಕಾಯ್ತು, ನಂಗೆ ತೊಳೋಷ್ಟು ಪೇಷನ್ಸ್ ಇಲ್ಲ. ಎಲ್ಲ ತಂದ್ರು ಕೂಡ ಚಂದ ಮಾಡಿ ತೊಳೆದು ಸ್ವಲ್ಪ ಇದು ಒರೆಸಿ ಇದ್ರೊಳಗೆ ಇಡ್ಕ. ಬಟ್ ಇಲ್ಲ, ಇವತ್ತು ಆತಿಲ್ಲ. ಸೊ ಹಾಗೆ ಹಾಕ್ತಿದ್ದೆ, ಯೂಸ್ ಮಾಡೋದಕ್ಕೆ ತೊಳ್ಕಮ್ಮ ಅನ್ಕೊಂಡು. ಬಟ್ ಈ ತರಕಾರಿಗಳೆಲ್ಲ ಕೆಲವುದೆಲ್ಲ ಇತ್ತಲ್ಲ, ಹಾಗೆ ಹಾಕ್ರೆ ಅದರೊಳಗೆ ಒಳ್ಳೆ ಹುಳ ಎಲ್ಲ ಇದ್ದರೆ ಅಷ್ಟೇ. ಸೊ ತರಕಾರಿ ಎಲ್ಲ ಹಂಗೆ ಹಾಕೋಲ್ಲ. ನಾನು ಹಿಂಗೆ ಫ್ರೂಟ್ಸ್ ತಗೊಂಬಂದರೆ, ನಮ್ಮದು ಒಂದ್ಸಲಿ ಹಣ್ಣು ತಗೊಂಬಂದರೆ ಒಂದು ಮಿನಿಮಮ್ ಹಣ್ಣಿನ ಅಂಗಡಿಗೆ ಆದರೆ ಮಿನಿಮಮ್ ಎಷ್ಟು ಒಂದು 800-900 ರೂಪಾಯಿ ಮಿನಿಮಮ್ ಬೇಕು. ಎಂಥ ಹಣ್ಣು ತಗೊಂಡ್ರು ಅಷ್ಟು. ಮತ್ತು ಚಿಕ್ಕು ತಗೊಬಂದಿದೆ, ಚಿಕ್ಕು. ಎಸ್, ಎಲ್ಲ ಹಿಂಗೆ ಇಡುವ ಕಡೆ ನಿಧಾನಕ್ಕೆ ಚಂದ ಮಾಡಿ ತೊಳೆದು ವಾಪಸ್ ಇಲ್ಲೇ ಇಡ್ತಿ. ಈಗ ಕವರಿಂದ ತೆಗೆದಿರ್ತಿದ್ದೆ ಅಷ್ಟೇ. ಬಟ್ ಫ್ರೂಟ್ಸ್ ಎಲ್ಲ ತಗೊಬಂದಾಗ ಚಂದ ಮಾಡಿ ತೊಳೆದು ಕೊಡಿ ಮಕ್ಕಳಿಗೆ. ಅದು ಈ ದ್ರಾಕ್ಷಿ ಎಲ್ಲ ಇತ್ತಲ್ಲ, ಅದನ್ನು ಸರಿ ಬಿಸಿ ನೀರಲ್ಲೇ ಉಪ್ಪು ಬಿಸಿ ನೀರಲ್ಲಿ ಉಪ್ಪು ಹಾಕಿ ಕುದಿಸಿ, ಆಮೇಲೆ ಆ ಕುದ್ದು ನೀರಿಗೆ ಇದು ಹಾಕಿ ಒಂದು 20 ನಿಮಿಷ ಆದರೂ ಬಿಟ್ಟು ಆಮೇಲೆ ಲೈಕ್ ಮಾಡಿ ತೊಳೆದೇ ಕೊಡಿ. ನಾನು ಹಾಗೆ ಮಾಡೋದು. ಬೇರೆ ಎಂತಲ್ಲ ಅದಕ್ಕೆ ಸಿಗುತ್ತೆ, ವೆಜಿಟೇಬಲ್ ವಾಶ್, ಫ್ರೂಟ್ಸ್ ವಾಶ್ ಎಲ್ಲ ಮಾಡೋದು ಬೇರೆ ಎಲ್ಲ ಸಿಗುತ್ತೆ, ಅದೆಲ್ಲ ಯೂಸ್ ಮಾಡೋದಿಲ್ಲ, ಹೀಗೆ ಮಾಡೋದು. ಇನ್ನು ಜೋಳ ಇನ್ನು ಇದಕ್ಕೆ ಹಾಕೋಕ್ಕಾತಿಲ್ಲ, ಚಿಕ್ಕು ಬಾಳೆಹಣ್ಣೆಲ್ಲ ಇದಕ್ಕೆ ಹಾಕೋಕ್ಕಾತಿಲ್ಲ. ಅದ್ರ ಹಾಕಿ ಇಟ್ಟಿದೆ. 2 ಬಾಕ್ಸ್ ತರ್ಕೇನೋ, 1 ಬಾಕ್ಸ್ ಸಾಕಾತಿಲ್ಲ, ಇದು 1 ಬಾಕ್ಸು ಸಾಕಾತಿಲ್ಲ. ನನಗೀಗ ಹೆಂಗಾಗಿಬಿಟ್ಟಿತ್ತಂದರೆ, ನೀವೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಅನ್ನೋಷ್ಟ್ರ ಮಟ್ಟಿಗೆ ನಾ ಹಚ್ಕೊಂಡಿದ್ದೆ. ಗೊತ್ತಿಲ್ಲ ನೀವು ಇದನ್ನು ಟ್ರಸ್ಟ್ ಮಾಡ್ತೀರೋ ಇಲ್ಲಯೋ, ಬಟ್ ನಾನೊಂದು ಸ್ವಲ್ಪ ಹಚ್ಕೊಂಬೋದು ಜಾಸ್ತಿ ಯಾರನ್ನಾದರೂ. ಈಗ ವ್ಲಾಗ್ಸ್ ಮಾಡ್ತಾ ಆನೆಸ್ಟ್ಲಿ ನೀವೆಲ್ಲ ನಂಗೆ ತುಂಬ ಹತ್ತಿರ ಇರಿ. ಅದು ಕಮೆಂಟ್ಸ್ ಆಗ್ತಿರಲ್ಲ, ನೀವು ಇಷ್ಟ ಅದಿದ್ದು ಅಂದ್ಕೊಂಡು ತುಂಬ ಖುಷಿ ಆಯ್ತು. ನಾನು ಎಕ್ಸ್ಪೆಕ್ಟ್ ಮಾಡ್ತಿರ್ತೆ, ನಿಮ್ಮ ಕಮೆಂಟಿಗೋಸ್ಕರನೇ ಕಾಯ್ತಿರ್ತೆ. ನನಗೆ ನಾನು ಥ್ಯಾಂಕ್ ಯು ಹೇಳ್ತೆ ಅಷ್ಟೇ. ನಂಗೆ ಎಂತ ಜಾಸ್ತಿ ವರ್ಡ್ಸ್ ಹೇಳೋದು ನಂಗೆ ಗೊತ್ತಿಲ್ಲ, ಬಟ್ ತುಂಬ ಖುಷಿ ಆಗ್ತಿರತ್ತೆ ಮನಸ್ಸಲ್ಲ. ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ನಿಮ್ಮ ಪ್ರೀತಿ ಹಿಂಗೆ ಇರಲಿ. ಒಂದು ಪ್ರಮೋಷನಲ್ಲಿ ಶೂಟ್ ಮಾಡೋಕ್ಕೆ ಒಂದು ಮಿಕ್ಸಿ ಕಳಿಸಿರೋ, ಆಟೋಂಬರ್ಗಿದು ಬ್ರ್ಯಾಂಡದು. ಪಾರ್ಸೆಲ್ ಬಂದದ್ದು ಕುಂದಾಪುರಕ್ಕೆ. ಆಯಿತಾ, ಕುಂದಾಪುರದಲ್ಲಿರೋ ಕೊರಿಯರ್ ಆಫೀಸ್ ಅವರು ನಂಗೆ ಅದನ್ನು ಡೆಲಿವರಿ ಮಾಡ್ಕಿದ್ದೆ. ಅಲ್ಲಿ ಗಾಡಿ ಇಲ್ಲ ಅಂಥದ್ದು ಪ್ರಾಬ್ಲಮ್ ಆಗಿ ನಾನು ಈಚೆ ಕಡೆ ಬರ್ತಿದ್ದೆ, ಸಾಲಿಗ್ರಾಮ ಕಡೆ ತಗೊಂಬರ್ಲಕ್ಕ ಬಸ್ಸಲ್ಲೇ ನೀವಲ್ಲೇ ಕಲೆಕ್ಟ್ ಮಾಡ್ತೀರಾ ಯಾಕೇನ್ರು. ನಾನು ಹೆಂಗೋ ಪ್ಯಾಟಿಗೆ ಹೋಗೋದಿದ್ದಿತ್ತು, ಹಾಗೆ ಆಟೋ ಮಾಡ್ಕೊಂಡು ಹೋದೆ. ಅದು ಗಾಡಿ ಎಲ್ಲ ತಗೊಂಡು ಒಪ್ಪಕ್ಕಾಗ್ತಿಲ್ಲ, ಸ್ವಲ್ಪ ದೊಡ್ಡದಿತ್ತು. ನಾವೀಗ ಹಿಂದೆ 2 ಕೂತ್ಕೊಂಬಾದ್ರೆ ಹಿಂದ್ಗಡೆ ಇಟ್ಕೊಂಬಾದ್ರೆ ಅಡ್ಡಿಲ್ಲ, ಮುಂದ್ಗಡೆಲ್ಲ ಇಟ್ಕೊಂಡು ಕೂತ್ಕೊಂಡು ಸ್ವಲ್ಪ ಕಷ್ಟ. ಸೊ ಅವರು ಬಸ್ಸಲ್ಲಿ ಬತ್ತೆ, ಯಾವ ಬಸ್ ಅಂತ ಹೇಳ್ತೀವಿ, ನೀವೆಲ್ಲ ಕಲೆಕ್ಟ್ ಮಾಡ್ತೀರಾ ಸಾಲಿಗ್ರಾಮದಲ್ಲಿ, ಸೊ ಹೇಳಬೇಡಿ ಮತ್ತೆ ಕಂಪ್ಲೇಂಟ್ ಮಾಡಬೇಡಿ ಅಂತ. ಮತ್ತೆ ಎಂತ ಮಾಡು, ಸೊ ತೊಂದರೆ ಇಲ್ಲ ಅಂದ್ಕೊಂಡು ಸುಮ್ಮನೆ ಹೇಳ್ಕೊಂಡೆ. ಸೊ ಅದು ಬಂದಿತ್ತು, ಈಗ ತೋರಿಸ್ದೆ, ಓಪನ್ ಮಾಡಿ ತೋರಿಸ್ತೆ ನಿಮ್ಗೆ ಎಂತ ಅನ್ಸುತ್ತೆ ಕಾಣಿ. ಆ್ಯಂಡ್ ಬ್ರ್ಯಾಂಡ್ ಒಳ್ಳೆ ಇತ್ತು. ರೀಸೆಂಟೇ ನಮ್ಮ ಹೊಸ ಮನೆಗೆ ಮಿಕ್ಸಿ ತಗೊಳೋದಷ್ಟೇ. ಆ್ಯಕ್ಚುಲಿ ರಾಜ್ ಇದನ್ನೇ ಕಾಣ್ತಿದ್ರಂತ, ಇದನ್ನು ತಗೊಳ್ಲಕ್ಕಿತ್ತಂತ ಹೇಳಿ ಕಾಣ್ತಿದ್ರು. ಬಟ್ ನಂಗೆ ಗೊತ್ತಿರಲಿಲ್ಲ ಪ್ರಮೋಷನ್ ಶೂಟಿಗೆ ಈ ಮಿಕ್ಸಿ ಬರ್ತೈತಂದೇಳಿ ಹೇಳಿ. ಇನ್ನು ತಗೊಂಬಂದು ಏನೊಂದು 15-20 ದಿವಸ ಆಯ್ತು ಅಷ್ಟೇ ಮಿಕ್ಸಿ. ಸೊ ಈಗ ಅದರದ್ದು ಶೂಟ್ ಬಂದಿತ್ತು. ಮಿಕ್ಸಿ ಎಲ್ಲ ಒಳ್ಳೆ ಇತ್ತು ಅನಿಸುತ್ತೆ. ಸೊ ನೋಡು, ಅಂದರೆ ಫೋಟೋ ವೀಡಿಯೋಸ್ ಎಲ್ಲ ನಾನು ಕಂಡಿದ್ದೆ, ಇದು ಆನ್ಲೈನಲ್ಲಿ ಬೇರೆಯವರೆಲ್ಲ ಮಾಡಿದ್ದು. ಸೊ ನೋಡು, ಈಚೆ ಅಮ್ಮನ ಮನೆಯಲ್ಲೇ ತಂದೆ, ಇಲ್ಲೇ ಇಟ್ಟಿದ್ದೀಯ ಅಮ್ಮನ ಮನೆಗೆ. ಆಮೇಲೆ ಓಪನ್ ಮಾಡ.
ಇದೇ ಇರ್ಬೋದು ಇದ್ರೊಳಗೀಗ. ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಆ್ಯಂಡ್ ವಾರಂಟಿ ಕಾರ್ಡ್ ಮೊದಲೇ ಗೊತ್ತಿದ್ದೀರಿ ತಕ್ಕಂತಲ್ಲೇ ಇರುತ್ತೆ. ಯಾಕಂದರೆ ಒಳ್ಳೆ ಇರ್ತಿದ್ದು ಕಂಪನಿ. ಸಪ್ರೇಟ್ ಜಾರ್ ಕಾಣಿ ಎಷ್ಟು ಚಂದ ಇತ್ತು. ಹಾಂ ಇದು ಫುಲ್ ಈ ಹಾಕೊಂಬಿಟ್ಟು ವಾವ್ ಸಕ್ಕತ್ತಿತ್ತು. ಇಷ್ಟಿದಕ್ಕೆ ಇದು ಚಟ್ನಿ ಗ್ರೈಂಡರ್ ಯಾವುದು ಅದ ಇಷ್ಟು ತಿಕ್ಕಿತ್ತು ಇದು ಒಳಗೆ. ಇದ್ರದ್ದು ಒಂದ್ಸಲ ಕಂಬ ಜಾರ್ ಅಲ್ಲ ಇದು ಇದ್ರದ್ದಲ್ಲ ಇದು ಕ್ಯಾಪ್. ಚಂದ ಇತ್ತಲ್ಲ, ಡಿಫ್ರೆಂಟ್ ಇತ್ತು ಕಾಣಿ ಇದ್ರದ್ದು. ಇದು ಫಿಕ್ಸಿಂಗ್ ಇದೆಲ್ಲ ಇದ್ಮೇಲೆ ಇದಾ. ಸೊ ಇಲ್ಲಿ ಕಾಣಿ ಇದ್ರದ್ದು ಕ್ಯಾಪ್ ಎಷ್ಟು ಚಂದ ಇತ್ತಲ್ಲ. ಇದು ಹಾಂ ಇದು ಹಿಂಗೆ ಮುಚ್ಚುದು. ಇದ್ರದ್ದು ಲಾಕ್ ಸಿಸ್ಟಮು ಸಹ ಲೈಕ್ ಇತ್ತು. ಇದ್ರದ್ದು ಹೌದು ಇದ್ರದ್ದು ಹೌದಮ್ಮ ಇದು ಹೌದು ಅಲ್ಲ ಇಲ್ಲಿ ಇತ್ತು 2-3 ಇತ್ತು ಇದೇ ಥರ. ಈಗ ನಮ್ಮ ಮನೆಗಳು ಜಾಸ್ತಿ ಬಪ್ಪದು 3 ಅಲ್ಲ, ಇದು 4 ಇತ್ತು. ಇದು ಇಷ್ಟು ಚಂದ ತಗೊಳತ್ತಲ್ಲ. ಇದೊಂದು ಇದು ದೊಡ್ಡದು, ಇದರಲ್ಲೂ ಸುಮಾರು ದೊಡ್ಡದಿತ್ತಮ್ಮ ಇದು ಅಲ್ಲ ಸೈಜು. ಹಾಕಿ ಲಾಕ್ ಹೆಂಗಿತ್ತಿಲ್ಲ ಇದು. ಮತ್ತೆಲ್ಲ ಲಾಕರ್ ಮಾತ್ರ ಅರದು ಮಿಕ್ಸಿ ಅದರಲ್ಲೂ ಅಂದರೆ ಅದು ಹಾಗೆಲ್ಲ. ಲಾಕ್ ಮಾಡೋದು ಹೆಂಗಿದೆ. ಸುಮ್ಮನೆ ಹಾಳು ಮಾಡ್ಕೊಂಬೇಡೋದು. ಸೊ ಇದನ್ನು ಆಗೈತಲ್ಲ ಇದೆ. ಆನಿಯನ್ ಎಲ್ಲ ಚಾಪ್ ಮಾಡಿದ್ದಾರೆ, ಹಾಕಿಬಿಟ್ರೆ ನೆಕ್ಸ್ಟ್ರಾ ಇದು ಇದ್ರದ್ದು. ಹಾಂ ಇದು ಇದ್ರದ್ದು. ಇದಿಷ್ಟು. ಹೆಂಗಿತ್ತು ಕಮೆಂಟ್ ಮಾಡಿ. ನಿಮ್ಗೆ ಈ ಪ್ರಾಡಕ್ಟ್ ಹೆಂಗೆ ಅನಿಸ್ತು? ಚಂದ ಪ್ರಾಡಕ್ಟ್ ಕಂಡ್ರಲ್ಲ, ಎಂತ ಅನ್ಸ್ತು ನಿಮಗೆ? ಚಂದ ಐತಲ್ಲ? ದುಡ್ಡಿಷ್ಟು ತನಕ ಏನು ಬಿಡಿ ಪ್ರಾಡಕ್ಟ್ ಇದೆ, ನೀವೇ ಚೆಕ್ ಮಾಡಿ. ಎಂತೆಲ್ಲ ಮಾಡೋಕತ್ತು ಗ್ರೈಂಡ್ ರೈಸ್ ಆ್ಯಂಡ್ ದಾಲ್ ಫಾರ್ ಇಡ್ಲೀಸ್ ದೋಸೆ ಅದೆಲ್ಲ ಆಯ್ತು. ಗ್ರೈಂಡಿಂಗ್ ಜಾರ್ ಚಟ್ನಿ ಅದು ಎಲ್ಲ ಮಾಡೋಕತ್ತಿಲ್ಲ ಇರ್ತಲ್ಲ. ಬಣ್ಣಿ ತೆಗೋಕತ್ತಂದು ಎಲ್ಲಿ ಬರ್ದಿತ್ತು? ಸುಮಾರೆಲ್ಲ ಆಯ್ತು. ಚಾಪರ್ ಜಾರಲ್ಲಿ ಸ್ಮಾಲ್ ಕ್ವಾಂಟಿಟಿ ವೆಜಿಟೇಬಲ್ಸ್, ಆನಿಯನ್, ಗಾರ್ಲಿಕ್, ಜಿಂಜರ್ ಎಲ್ಲ ಚಾಪ್ ಮಾಡೋಕೆ ಇದು ಅಲ್ಲಲ್ಲ ಚಾಪರ್. ಇದು ಯೂಶ್ವಲಿ ಇರೋದಿಲ್ಲ ಅಲ್ಲ ಎಲ್ಲದ್ರಾಗೂ. ಇದ್ರಂಗೆ ಒಂದು ಎಕ್ಸ್ಟ್ರಾ ಕೊಟ್ಟಿರು. ಇದಂದ್ರೆ ಸ್ಪೇಸ್ ಜಾಸ್ತಿ ಬೇಡ, ಅಗ್ಲ ಇಲ್ಲ, ತುಂಬ ಚಂದ ಇತ್ತು. ಅಟೋಂಬರ್ಗ್. ಈಗ ಸಮ್ಮರ್ ಕ್ಯಾಂಪಿಗೆ ಹೋದ್ರಲ್ಲ, ಸೊ ಬೆಳಿಗ್ಗೆಯಿಂದ 10 ಗಂಟೆಯಿಂದ ಮಧ್ಯಾಹ್ನ 3:30 ಅಲ್ಲಿ ಅಷ್ಟೋ ತನಕ ಅಲ್ಲೇ ಅವ್ರು ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಬಂದ್ರೀಗ ಬಂದೆಲ್ಲ ಇಬ್ಬರೂ ಫ್ರೆಶ್ ಅಪ್ ಮಾಡಿಸಿ ಟಿ ವಿ ಕಾಣ್ಬೋದು. ಒಂದು ಸ್ವಲ್ಪ ಹೊತ್ತು ಟಿ ವಿ ಟೈಮ್ ಇರುತ್ತೆ ಅವರಿಗೆ. ರಾಯ್ತು ಎಷ್ಟು ಕಾಣ್ತೀರ. ಶಿವನ್ರಿ ಸ್ವಲ್ಪ ಕ್ರೇಜ್ ಇತ್ತು, ಜಾಸ್ತಿ ಕಡಿಮೆ ಮಾಡ್ಸಕ್ಕೆ ಅದನ್ನು. ಹಾಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ ಇಬ್ಬರಿಗೂ. ಅವರಿಗಂತಲ್ಲ, ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಿಮ್ಗೆ ಯಾವ ಹಣ್ಣು ತುಂಬ ಫೇವ್ರೇಟ್ ಅಂತ ಕೇಳಿದ್ರೆ ನಾನು ಹೇಳೋದು ಮ್ಯಾಂಗೋ. ಅದರಲ್ಲೂ ಈ ಕಶಿಮಾವಿನ ಹಣ್ಣು ತುಂಬ ಇಷ್ಟ. ಆ್ಯಂಡ್ ಇದು ಯಾವ್ದು ಅಂತ ಹೇಳಿ ಗೊತ್ತಾದರೆ ಕಮೆಂಟ್ ಮಾಡಿ, ಇದು ಯಾವ ಮ್ಯಾಂಗೋ ಅಂತ ಹೇಳಿ ಗೊತ್ತಾಯ್ತಾ? ನಿನ್ನ ಹೆಸರು ಅಂತ ಹೇಳ್ಬಿಟ್ಟ? ಹೌದಾ? ನಿಂಗೆ ಮ್ಯಾಂಗೋ ಇಷ್ಟನಾ? ಮ್ಯಾಂಗೋ ಇಷ್ಟನಾ? ಹೆಂಗ ತಿಂತಾಳು ಮ್ಯಾಂಗೋ. ರಾಯ್ತ್ಯಾ ಕೆಳಗಡೆ ಚೊಲ್ಬೇಡ, ಇದು ಇಟ್ಕೊಂತೇನ. ಸ್ಕೂಲ್ ಬಿಟ್ಟು ಬಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಟಿ ವಿ ಕಡೆಗೆ ಮತ್ತೆ ಆಟ ಆಡೋಕ್ಕೆ.
ಶಿವಾಂಶ್ ಶಿವಾಂಶ್ ಇಲ್ಲ ಆಡು ಒಂದ್ಸಲಿ ಇದು ಯಾವ ಮಾವಿನ ಹಣ್ಣು ಯಾರಿಗಾದ್ರೂ ಗೊತ್ತಾಯ್ತಾ? ಕೆಜಿಗೆ 200 ರೂಪಾಯಿ ಈಗ ಸ್ಟಾರ್ಟ್ ಆಯ್ತು ಅಷ್ಟೇ ಅಲ್ಲ, ತುಂಬ ಜಾಸ್ತಿ. ಮತ್ತು ಈಗ ಇದು ಸ್ವಲ್ಪ ಜಾಸ್ತಿನೇ. ಬಂದಳ್ ಒಂದು ತಿಂದಾಯ್ತು, ಇನ್ನೊಂದು ತಗೊಂಬಕ್ಕೆ. ಎಷ್ಟು ತಿಂತೆ ನೀನು? ಹಾಂ ಆ ತಟ್ಟೆ ಹಿಡ್ಕೊಂಡು ತಿನ್ನ, ಬೀಳತ್ತಮ್ಮ. ತಟ್ಟೆ ಹಿಡ್ಕೊಂಡು ತಿನ್ನು. ಆಯ್ತಾಯ್ತು, ನಂಗೆ ಬೇಕಲ್ಲ. ಇಲ್ಲಿ ಬಾಯ್. ಎಂತ ಮಾಡ್ತಿದ್ದೆ? ಮಾವಿನಣ್ಣು ಹೆಂಗಿತ್ರ ಐತ್ಯಾ? ಹೆಂಗಿತ್ತಾಡ? ಗಿಡಗಳನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಹಿಂಗಿಟ್ಟಿದೆ. ಅದೊಂದು ದೊಡ್ಡ ಗಿಡ ಇತ್ತಲ್ಲ, ಅದು ಎಲೆಲ್ಲ ಉದುರು ಶುರು ಆಯ್ತಪ್ಪ. ಸೊ ಸ್ವಲ್ಪ ಚಂದ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ, ಸ್ವಲ್ಪ ಸನ್ಲೈಟ್ ಬೀಳಲಿ ಅಂತ. ಇಲ್ಲ, ಇದು ಒಂದಲ್ಲ. ಮತ್ತು ಇದೆರಡು ಗಿಡದಲ್ಲಿ ಸ್ವಲ್ಪ ಪಾಟ್ ಒಳಗಡೆ ನೀರಿದ್ದಿತ್ತು, ಅದಕ್ಕೆ ತೆಗೆದು ಹೊರಗಿಟ್ಟೆ. ಎಂತ ಹೇಳ್ತಿದ್ರು ಅವರು? ರಾಯ್ತು ಕೂಡ ನಾವು ಸಣ್ಣವ್ರ ಇಪ್ಪತ್ತಿಗೆಲ್ಲ ಈ ಗೋಟ್ ಹಿಡ್ಕೊಂಡು ಆಡಿಸಿದ್ದೆ. ಮಾವಿನ ಹಣ್ಣು ತಿಂದ್ರ ಮೇಲೆ ಈ ಗೋಟ ಹಿಡ್ಕೊಂಡು ಯಾರನ್ನಾರು ಕರೋದವರು ಹಾಂ ಅಂತ ಕರೆದ್ರೆ ನೀನು, ನಿನ್ನ ಗಂಡ, ನಿನ್ನ ಮಗಳು ಎಲ್ಲ ಈ ಗೋಟ್ ಬೆನ್ನರು ಓಡಿಯನಲ್ಲಿ ಹೇಳಿ ಹೇಳ್ತಿತ್ತಲ್ಲ. ನಂಗೆ ಈಗಳು ಈ ಗೋ ಇಟ್ಕೊಂಡಾಗಲಿ ನೆನಪತ್ತು. ಇವನ್ನ ನಮ್ಮ ಮದುವೆ ಆದಮೇಲೆ ಇದನ್ನೆಲ್ಲ ಮಾಡಿ ನಾವು 3 ಜನ ಒಟ್ಟೆ ಸಿಕ್ಕರೆ ಸುಮ್ಮನೆ ಗಮ್ಮತ್ತಿಗೆ ಹೇಳು. ಮಾವಿನಣ್ಣೆಲ್ಲ 3 ಜನ ತಿಂತಿದ್ರೆ, ನಾವು 3 ಜನ ಅಕ್ಕ ತಂಗಿರ ಯಾರನ್ನಾರು ಕರೆದು ನೀನು, ನಿನ್ನ ಗಂಡ, ನಿನ್ನ ಮಗು ಗೋಟ್ ಬೆನ್ನರು ಓಡಿಯನಲ್ಲೆಲ್ಲ ಹೇಳು. ಗಮ್ಮತ್ತು. ರಾತ್ರಿ ಒಂದು ಪಾರ್ಟಿ ಇದ್ದಿತ್ತು. ಪಾರ್ಟಿ ಯಾರ್ದಂದರೆ ರೀಸೆಂಟಾಗಿ ನನ್ನ ಹಸ್ಬೆಂಡ್ ಇದು ಲಾಸ್ಟ್ ತಮ್ಮ ಹಂಗೆ ಫಿಕ್ಸ್ ಆಯ್ದಿತ್ತು. ಸೊ ಅವ್ರ ಮನೆಗೆ ಹೋದದ್ದು ಹೆಣ್ಕಂಶ ಶಾಸ್ತ್ರ ಎಲ್ಲ ಮಾಡಿದೆ, ಬಟ್ ನಾನು ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಅದನ್ನು. ಸೊ ಈಗ ಪಾರ್ಟಿ ಕೊಡ್ತೀರಿ, ಇಲ್ಲಿ ನನ್ನ ಪಕ್ಕದಲ್ಲಿ ಕೂತಿರಲ್ಲ ಅವರೇ, ಅವ್ರ ಫಿಯನ್ಸ್. ಕಾಣಿಸ್ತಿತ್ತು ಅಲ್ಲ ಅಂದರೆ ಅಡ್ಡಿಲ್ಲ. ಈಗ ನಾವು ಬ್ರಹ್ಮಾವರದಲ್ಲಿ ಒಂದು ರೆಸ್ಟೋರೆಂಟಿಗೆ ಬಂದದೀಗ. ಒಳಗಡೆ ಎಲ್ಲ ಜಿಗಿ ಜಿಗಿ ಲೈಟ್. ನಾ ಫಸ್ಟಿಗೆ ಫ್ಲ್ಯಾಶ್ ಹಾಕಿರಲಿಲ್ಲ, ಅದಕ್ಕೆ ಒಂಥರ ಡಲ್ ಬಂದಿತ್ತು. ಅದಕ್ಕೆ ಎಲ್ಲ ಹೇಳ್ತಿದ್ರು ಅಲ್ಲಿ ಕೆಳಗಡೆ ಹರ್ಷ ಹೋಮ್ ಅಪ್ಲಯನ್ಸ್ ಇದು ಶೋರೂಮ್ ಇತ್ತು, ನೀ ಅಲ್ಲ ವಿಡಿಯೋ ಮಾಡ್ಕೊಂಡು ಬಾ ಅಂದ್ಕೊಂಡು ಗಮ್ಮತ್ತು ಮಾಡ್ತಿದ್ರು. ನಮ್ಮನೆ ಹತ್ರ ಒಂದು ಗೃಹ ಪ್ರವೇಶ ಇದ್ದಿತ್ತು ಇವತ್ತು. ಸೊ ನಾನು ಅಲ್ಲಿ ಹೋಗಿ ಇಲ್ಲಿ ಬಂದೆ. ಅದಕ್ಕೆ ಬಳೆ ಈ ಥರ ಡ್ರೆಸ್ ಎಲ್ಲ ಸ್ವಲ್ಪ ಗ್ರ್ಯಾಂಡ್ ಆಯಿತು. ಲೈಟಿಗೆ ಅಂತಂದ್ರೆ ತೋರಿಸಿದ್ರು, ಸುಮ್ಮನೆ ಹಿಂಗೆ ಅಷ್ಟೇ. ಇವನು ಹೇಳ್ದಂಗೆ ಎಲ್ಲಿಗೆ ಹೋಗಿ ವೀಡಿಯೋ ಮಾಡ್ಕೊಬರ್ಲಕ್ಕಿತ್ತೇನೋ, ಎಲ್ಲ ಉಂಡ್ರ ಮೇಲೆ ವೀಡಿಯೋ ಮಾಡಿ ಎಂತ ಅಣ್ಣ ಖುಷಿ ಆಗ್ತಂದು ಕೈ ಹಂಗಲ್ಲ. ಈಗ ಹಿಂಗೆ ತೆಗಿ, ಹಿಂಗೆ ಎಲ್ಲ ಹೇಳಿಕೊಡ್ತೀನಿ. ಇನ್ನೊಂದು ಟಿಶ್ಯೂ ಬೇಕಾದ ಅವನಿಗೆ ಇನ್ನೊಂದು ಟಿಶ್ಯೂ ಒಂದು ಲೆಗ್ ಪೀಸ್ ಒಳ್ಳೆ ಅಷ್ಟು ಹೆವಿ ಆತ್ತಲ್ಲ ಕಾಜು ಮಸಾಲ. ಅಣ್ಣ ತಿಂತ ಈಗ ಕಾಜು ಮಸಾಲ ತಿನ್ನ ಕಾಜು ಮಸಾಲ. ಹಾಫ್ ದಿನ ತಿಂದೆ ದಿನ ಮಧ್ಯಾಹ್ನ ಮಕ್ಕಂತಿಲ್ಲ ಅದೇನು ಆಡ್ಬೇಕಂತ ಅಪ್ಪ ಹೊಳಗು ಅದ್ರಿಂದ ಒಳ್ಳೆ ನಿಂಗೆ ಖುಷಿ ಎಂತಣ್ಣ? ನಿಂಗೆ ಖುಷಿ ಎಂತ ಒಳ್ಳೆ ಬಂದಿದ್ದಾನೆ ಎಂತ ಅಣ್ಣ ಅದೊಂದು ಕಾಲು ತಿಂದ್ಬಿಡು. ಟಿಶ್ಯೂ ಹಾಕಿ ತಗೊಂಡು ಕಾಲು ಬೇಡ, ಇದೊಂದು ನಾ ಬ್ಯಾಗ್ ತರಲಿಲ್ಲ. ಯಾರು ಬ್ಯಾಗ್ ತಂದಿದ್ರೆ ಆಯ್ತು, ಅವ್ರು ಕಟ್ಟಿ ಕೊಡ್ತಾರೆ ತಗೊಂಡು. ನಂಗೆ ಫುಲ್ ಆಯ್ತು. ಜಾಗ ಇಲ್ಲ ಮುರುಳಿ
ಕಂಡು ಅವ ಹೇಳ್ತಕ್ಕ ಕಾರನ್ ಬದಿ ಬೆಚ್ಕೊಂಡು ಅವನ ಹತ್ರ ಹಿಡ್ಕೊಂಡ್ಕೊಡಿ. ಹೀಗೆ ತುಂಬ ಗಮ್ಮತ್ತು ಮಾಡ್ತೀವಿ, ಎಲ್ಲನೂ ಕ್ಯಾಪ್ಚರ್ ಮಾಡಲಿಲ್ಲ. ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಮತ್ತೊಂದು ವ್ಲಾಗ್ ಹಂಗೆ ಸಿಗ್ತೆ. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.